ಹಲೋ ಡಿಯರ್ ಫ್ರೆಂಡ್ಸ್, ನಿಮ್ಮನ್ನ ಎಲ್ಲರೂ ಈಸಿಯಾಗಿ ಮೋಸ ಮಾಡ್ತಾರ, ನಿಮ್ಮನ್ನ ತುಂಬಾ ಈಸಿಯಾಗಿ ಬೇಜಾರ್ ಮಾಡ್ತಾರ. ಒಟ್ಟಾರೆ ನಿಮ್ಗೊಂದ್ ರೀತಿ ನೀವು ಓವರ್ ಸೆನ್ಸಿಟಿವ್ ಅನ್ನೋ ಹಣೆ ಪಟ್ಟಿ ಇದೆಯಾ? ಹಂಗಂದ್ರೆ ನೀವು ನಿಜವಾಗ್ಲೂ ವೀಕಾ? ಒಬ್ರನ್ನ ಹಚ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಹಚ್ಕೊಳ್ತೀರಿ, ನೀವು ಅವರನ್ನೇ ನಿಮ್ಮ ಸರ್ವಸ್ವ ಮಾಡ್ಕೊಳ್ತೀರಿ. ಅಂಡ್ ಲಾಸ್ಟಿಗೆ ನಿಮ್ಗೆ ಸಿಗೋದು ಏನು? ಕಣ್ಣೀರು, ಅವಾಯ್ಡ್ ಮಾಡೋದು, ನಿಮ್ಮನ್ನ ಇಗ್ನೋರ್ ಮಾಡೋದು. ಅಂಡ್ ನೀವಿಲ್ಲಿ ಕ್ಲೂಲೆಸ್ ಆಗಿರ್ತೀರಿ, ಅರೆ ನಾ ಮಾಡಿದ ತಪ್ಪಾದ್ರೂ ಏನು ಅಂತ. ಅದ್ ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ, ರಿಲೇಶನ್ಶಿಪ್ ಅಲ್ಲಿ ಇರ್ಲಿ. ಅಂಡ್ ಆಲ್ಸೋ ಒಂದ್ಸಲ ನಿಮ್ಗೆ ಮನ್ಸಿನ ನೋವಾದ್ರೆ ಅದನ್ನ ಮರೀಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತೀರಾ. ಸೊ ಹಾಗಾದ್ರೆ ನೀವು ವೀಕ್ ಅಲ್ಲ, ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ನಮ್ಮ ಹಾರ್ಟ್ ಚಕ್ರ ಯಾವಾಗ ಬ್ಲಾಕ್ ಆಗಿರುತ್ತೆ, ನಾವು ಅತಿಯಾದ ಅಟ್ಯಾಚ್ಮೆಂಟ್ ನ ತೋರಿಸ್ತೀವಿ. ಅಂಡ್ ಆಲ್ಸೋ ಯಾರಾದ್ರೂ ನಮ್ಗೆ ಮೋಸ ಮಾಡಿದ್ರೆ, ನೋವು ಮಾಡಿದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೂ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತೀವಿ. ಸೊ ಆ ಸಮಯದಲ್ಲಿ ನಮ್ಮ ಬ್ರೇನ್ ವರ್ಕ್ ಮಾಡೋಗಿಂತ ಬರೀ ನಾವು ಎಲ್ಲವನ್ನ ಎಮೋಷನಲ್ ಫೂಲ್ ಆಗಿ ನೋಡೋದಾಗತ್ತೆ. ಆದ್ರೆ ನೆನ್ಪಿಡಿ, ನೀವು ಎಮೋಷನಲ್ ಫೂಲ್ ಕೂಡ ಅಲ್ಲ, ವೀಕ್ ಕೂಡ ಅಲ್ಲ. ನಿಮ್ಮ ಹಾರ್ಟ್ ಚಕ್ರವನ್ನ ನೀವೇನಾದ್ರೂ ಸರಿಪಡಿಸ್ಕೊಂಡ್ರಿ ಅಂತ ಅಂದ್ರೆ ಯು ವಿಲ್ ಬಿಕಮ್ ಮ್ಯಾಗ್ನೆಟ್ ಫಾರ್ ಲವ್. ಸೊ ಎಲ್ಲ ಒಳ್ಳೆಯದನ್ನ, ಒಳ್ಳೆಯ ಜನ ಇರ್ಲಿ, ಒಳ್ಳೆಯ ಆಪರ್ಚುನಿಟಿ ಇರ್ಲಿ, ಎಲ್ಲವನ್ನ ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೌದು. ಸೊ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ? ಫಸ್ಟ್ ಯು ಫಾಲ್ ಇನ್ ಲವ್ ವಿತ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಸಿಕ್ಕಾಪಟ್ಟೆ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಖುಷಿಯಾಗಿರೋ ವ್ಯಕ್ತಿ ಜೊತೆ ಯಾರು ಇರ್ಲಿಕ್ಕೆ ಇಷ್ಟಪಡಲ್ಲ? ಒಳ್ಳೆ ಆಪರ್ಚುನಿಟಿ ಇರ್ಲಿ, ಮ್ಯಾನಿಫೆಸ್ಟೇಷನ್ ಇರ್ಲಿ, ವ್ಯಕ್ತಿಗಳಿರ್ಲಿ, ಸೊ ಎಲ್ಲವನ್ನ ಲೈಕ್ ಅ ಮ್ಯಾಗ್ನೆಟ್ ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಲೈಫ್ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಒಳ್ಳೆಯದನ್ನ ನಿಮ್ಮ ಲೈಫ್ ನಲ್ಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಚಕ್ರಗಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಾ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು.